ತೆಲಂಗಾಣ ಹಾಗೂ ಇತರೆ ರಾಜ್ಯಗಳಲ್ಲಿ ನೀಡುತ್ತಿರುವಂತೆ ಕರ್ನಾಟಕದಲ್ಲೂ ಗೃಹ ರಕ್ಷಕರಿಗೆ ಪೂರ್ಣಾವಧಿ ಕರ್ತವ್ಯ ನೀಡಬೇಕೆಂದು ಒತ್ತಾಯ. ಕರ್ನಾಟಕ ರಾಜ್ಯದ ಗೃಹ ಸಚಿವರಿಗೆ ಸಾಂದರ್ಭಿಕ ಕರ್ತವ್ಯಕ್ಕೆ ಬದಲಾಗಿ 365 ದಿನಗಳ ಪೂರ್ಣಾವಧಿ ಕರ್ತವ್ಯ ನೀಡಬೇಕೆಂದು ಒತ್ತಾಯಿಸಿ ಆಂಧ್ರ ಮತ್ತು ತೆಲಂಗಾಣ ಹಾಗೂ ಇತರೆ ರಾಜ್ಯಗಳಲ್ಲಿ ನೀಡುತ್ತಿರುವಂತೆ ಕರ್ನಾಟಕದಲ್ಲೂ ಕೂಡ ಪೂರ್ಣಾವಧಿ ಕರ್ತವ್ಯ ನೀಡಬೇಕೆಂದು ಪೋಷಕರ ವತಿಯಿಂದ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸೇವೆ ಸಲ್ಲಿಸುತ್ತಾರೆ. ಅದರಿಂದ ಗೃಹ ರಕ್ಷಕರ ಪೋಷಕರಿಗೆ ತುಂಬಾ ತೊಂದರೆಯಾಗಿದ್ದು, ನಮ್ಮ ಮಕ್ಕಳಿಗೆ ಕೆಲಸ ಇಲ್ಲದೆ ತಂದೆ ತಾಯಿಯನ್ನು ಶೋಷಣೆ ಮಾಡುವುದರಲ್ಲಿ ನಮಗೆ ಔಷಧಿ ಕೊಡಿಸಲು ಹಣವಿಲ್ಲದೆ ತೊಂದರೆಯಲ್ಲಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ, ಮನೆ ಬಾಡಿಗೆ, ನಮ್ಮ ಮಕ್ಕಳು ಪರದಾಡುತ್ತಿದ್ದಾರೆ. ಬೇರೆ ಕೆಲಸ ಮಾಡಲು ಸಾಧ್ಯವಾಗದೆ ಈ ಕೆಲಸ ಬಿಡಲು ಮನಸ್ಸು ಕೂಡ ಒಪ್ಪುತ್ತಿಲ್ಲ. ಅವರ ಕುಟುಂಬಗಳು ಬೀದಿಗೆ ಬರುವ ಪರಿಸ್ಥಿತಿ ಇರುತ್ತದೆ. ಆದ ಕಾರಣ ಅವರ ಮುಂದೆ ತಂದೆ ತಾಯಿಗಳಾದ ನಾವು ತಮ್ಮ ಘನ ಸರ್ಕಾರದಲ್ಲಿ ವಿನಂತಿಸುವುದು ಆಂಧ್ರ ಮತ್ತು ತೆಲಂಗಾಣ ಹಾಗೂ ಇತರ ರಾಜ್ಯಗಳಲ್ಲಿ ನೀಡುತ್ತಿರುವಂತೆ ಕರ್ನಾಟಕದಲ್ಲಿ ಕೂಡ ಪೂರ್ಣಾವಧಿ ಕರ್ತವ್ಯ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಹಿಂದಿನಿಂದಲೂ ಯಾವ ಸಮಯದಲ್ಲೂ ಆಗದ ಅನುಕೂಲತೆಗಳು ಇತ್ತೀಚೆಗೆ ನಿಮ್ಮಿಂದ ಎಲ್ಲಾ ಸಮಾಜದ ವರ್ಗದವರಿಗೆ ಹಾಗೂ ಹಿಂದಿನ ವರ್ಗದ ಅವರ ಕಷ್ಟಗಳಿಗೆ ಸ್ಪಂದಿಸಿ ಆಶಾ ಕಾರ್ಯಕರ್ತರು ಆಗಿರಬಹುದು, ಅಂಗನವಾಡಿ ಕಾರ್ಯಕರ್ತರಾಗಿರಬಹುದು, ಪೌರ ಕಾರ್ಮಿಕರಾಗಿರಬಹುದು, ಚಾಲಕರು ಆಗಿರಬಹುದು, ಬಿಸಿ ಊಟದವರಾಗಿರಬಹುದು, ಬೆಂಗಳೂರಿನಲ್ಲಿ ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದ ಗೃಹ ರಕ್ಷಕರಿಗೂ ಹುಟ್ಟು ಹಬ್ಬದ ದಿನ ವೇತನ ಸಹಿತ ರಜೆ ಹಾಗೂ ನಿರಂತರ ಕರ್ತವ್ಯ ಈ ಎಲ್ಲಾ ಕುಟುಂಬಗಳಿಗೆ ವೇತನ ಹಾಗೂ ಕಾಯಂ ಮಾಡಿ ಬದುಕು ಕಟ್ಟಿಕೊಳ್ಳಲು ಸಹಾಯ ಮಾಡಿದ ಈ ನಿಮ್ಮ ಸರ್ಕಾರದ ದೃಢ ನಿರ್ಧಾರಕ್ಕೆ ಸ್ವಾಗತ ಮಾಡಿಕೊಳ್ಳುತ್ತಾ, ಈ ಹಿಂದಿನಿಂದಲೂ ಅನೇಕ ಬಾರಿ ಕುಟುಂಬಗಳು ಬದುಕು ಕಟ್ಟಿಕೊಳ್ಳಲು ಸರ್ಕಾರದ ಗಣ್ಯಮಾನ್ಯರಿಗೂ ನಿರಂತರ ಮನವಿ ಮಾಡಿಕೊಂಡಿದ್ದು, ನಮ್ಮ ಕಷ್ಟಕ್ಕೆ ಯಾರು ಸ್ಪಂದಿಸಿಲ್ಲ. ಬೆಂಗಳೂರು ಹೊರತುಪಡಿಸಿ ಉಳಿದ ಜಿಲ್ಲೆಗಳ ಗೃಹ ರಕ್ಷಕರ ಕುಟುಂಬಗಳಿಗೆ ಬಹಳ ಬೇಸರದ ಸಂಗತಿಯಾಗಿದೆ. ನೀವು ನಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತೀರಾ ಎಂಬ ಮಹತ್ವದ ನಂಬಿಕೆಯನ್ನಿಟ್ಟುಕೊಂಡು ಮನವಿ ಮಾಡಿಕೊಳ್ಳುತ್ತೇವೆ. ಇಲ್ಲಿ ಗೃಹ ರಕ್ಷಕರ ಪಾಲಪೋಷಕರ ಬೇಡಿಕೆಗಳಿವೆ ಸರ್. ನಮ್ಮ ಬೇಡಿಕೆಗಳು ಅಂದ್ರೆ ಪಾಲಪೋಷಕರ ಬೇಡಿಕೆಗಳು: ಒಂದನೇದಾಗಿ ಸಾಂದರ್ಭಿಕ ಕರ್ತವ್ಯಕ್ಕೆ ಬದಲಾಗಿ 365 ದಿನ ಪೂರ್ಣಾವಧಿ ಕರ್ತವ್ಯ ನೀಡಬೇಕು. ಎರಡನೇದಾಗಿ ಎಲ್ಲಾ ಗೃಹ ರಕ್ಷಕರಿಗೂ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ರೀತಿ 1,000 ರೂಪಾಯಿಗಳ ಸಮಾನ ವೇತನ ನೀಡಬೇಕು. ಮೂರನೇದಾಗಿ ನಮ್ಮ ಗೃಹ ರಕ್ಷಕ ಪೂರ್ಣಾವಧಿ ಕರ್ತವ್ಯ ನೀಡುವವರೆಗೂ ಹೊಸ ನೇಮಕಾತಿಯನ್ನು ತಡೆಯಬೇಕು. ಪೊಲೀಸ್ ನೇಮಕಾತಿಯಲ್ಲಿ ಗೃಹ ರಕ್ಷಕರಿಗೆ ಪ್ರಥಮ ಆದ್ಯತೆ ಮೇರೆಗೆ 50% ಮೀಸಲಾತಿ ನೀಡಬೇಕು. ಐದನೇದಾಗಿ 426 ಯೂನಿಟ್ ಆಫೀಸರ್ಗಳಿಗೆ ಉಚಿತ ದ್ವಿಚಕ್ರ ವಾಹನದ ಜೊತೆಗೆ ASI ಗೌರವ ನೀಡಬೇಕು. ಆರನೇದಾಗಿ ಕಾರ್ಮಿಕ ಇಲಾಖೆಯಿಂದ ನೀಡುವ ಎಲ್ಲಾ ಸವಲತ್ತುಗಳನ್ನು ಗೃಹ ರಕ್ಷಕರಿಗೆ ನೀಡಬೇಕು. ಏಳನೇದಾಗಿ ಎಲ್ಲಾ ಗೃಹ ರಕ್ಷಕರಿಗೆ ತಾಲೂಕು ಮತ್ತು ಜಿಲ್ಲೆಗಳಿಗೆ ಸೇರಿದಂತೆ ಈ ಎಲ್ಲಾ ಕಡೆ ಉಚಿತ ಪಾಸ್ ಸೌಲಭ್ಯ ಒದಗಿಸಬೇಕು. ಎಂಟನೇದಾಗಿ ಎಲ್ಲ ಗೃಹ ರಕ್ಷಕರಿಗೆ ESI ಮತ್ತು PF ಸೌಲಭ್ಯ ಒದಗಿಸಬೇಕು. ಒಂಬತ್ತನೇದಾಗಿ ಎಲ್ಲ ಗೃಹ ರಕ್ಷಕರಿಗೆ ವಸತಿ ಸೌಲಭ್ಯ ಒದಗಿಸಬೇಕಂತ ಹೇಳಿ ಅಖಂಡ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲಾ ತಾಲೂಕುಗಳಲ್ಲಿ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.